ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ನಮ್ಮ ಥೈರಾಯ್ಡ್ ಪ್ರಾಬ್ಲಮ್ಸಲ್ಲಿ ನಾವು ಏನೇನು ತಿನ್ನಬಾರ್ದು, ಮಾಡಕೂಡ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಇದನ್ನು ಆಯುರ್ವೇದದಲ್ಲಿ ಒಂದು ಕಾಯಿಲೆ ಗಲಗಂಡ ಗಂಡಮಾಲ ಅಂತ ಕರಿತೀವಿ. ಗಲಗಂಡ ಅಂದರೆ ನಮ್ಮ ಕತ್ತು ಕೆಳಗಡೆ ಊದ್ಕೊಂಡಿರುತ್ತೆ. ಸಾಧಾರಣವಾಗಿ ನೆಕ್ಕನ್ನ ನಾವು ಕತ್ತನ್ನ ನೋಡಿದಾಗ ಈ ಸ್ವಲ್ಪ ಎಕ್ಸ್ಟ್ರಾ ಗ್ರೋತ್ಗಳು, ಗುಳ್ಳೆಗಳು, ದಪ್ಪ ಗುಳ್ಳೆ ಅಥವಾ ಕತ್ತತ್ರ ದಪ್ಪ ಆಗಿರುತ್ತೆ. ಇದನ್ನು ನಾವು ಅಲೋಪತಿಕಲ್ಲಿ ಆಂಗ್ಲ ಭಾಷೆಯಲ್ಲಿ ಗಾಯ್ಟರ್ ಅಂತಲೂ ಕೂಡ ಮಾಡರ್ನ್ ಡಾಕ್ಟರ್ಸ್ ಹೇಳ್ತಾರೆ. ಇದು ಎರಡು ವೆರೈಟಿ ಬರುತ್ತೆ, ಟಾಕ್ಸಿಕ್, ನಾನ್ ಟಾಕ್ಸಿಕ್ ವೆರೈಟಿ ಅಂತ. ಇದು ಥೈರಾಯ್ಡ್ ಗ್ಲ್ಯಾಂಡು ಒಂದು ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡು. ಇದು T3 T4 ಅನ್ನೋ ಎರಡು ಹಾರ್ಮೋನ್ಸು, ಥೈರಾಕ್ಸಿನ್ ಇದು ಪ್ರೊಡಕ್ಷನ್ ಮಾಡುತ್ತೆ. ಈ ಎರಡು ಹಾರ್ಮೋನು ನಮ್ಮ ದೇಹಕ್ಕೆ ತುಂಬ ಅತ್ಯಧಿಕ ಕೆಲಸಗಳು ಮಾಡುತ್ತೆ. ಒಂದು, ನಮ್ಮ ದೇಹದ ತಾಪಮಾನ ಮೇಂಟೈನ್ ಮಾಡುತ್ತೆ, ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟು ಮೆಟಬಾಲಿಸಮ್ ಮೇಂಟೈನ್ ಮಾಡುತ್ತೆ, ಡೈಜೆಷನ್ ಮೇಂಟೈನ್ ಮಾಡುತ್ತೆ. ನಮ್ಮ ಪಲ್ಸ್ ರೇಟು, ಹಾರ್ಟ್ ರೇಟು ಕೂಡ ಸ್ಟೆಬಿಲೈಸ್ ಆಗಿರೋದಕ್ಕೆ ಅಸಿಸ್ಟ್ ಮಾಡುತ್ತೆ. ಇದು ಈ ಹಾರ್ಮೋನ್ಸು ಕಮ್ಮಿ ಆದಾಗ ಇದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತಲೂ ಕರಿತೀವಿ. ಈ ಹೈಪರ್ ಥೈರಾಯ್ಡಿಸಮಲ್ಲಿ ಈ ಹಾರ್ಮೋನ್ಸು ಎಕ್ಸೆಸ್ ಆಗಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡು ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಈ ಗಾಯ್ಟರ್ ಅನ್ನೋದು ಈ ಎರಡು ಕಾಯಿಲೆಯಲ್ಲೂ ಬರ್ಬೋದು ಅಥವಾ ನಾರ್ಮಲ್ ಆಗಿದ್ರೂ ಬರ್ಬೋದು. ಗಲಗಂಡ ಅಂತ ಕರಿತೀವಿ ನಾವು ಇದಕ್ಕೆ. ಕೆಲವು ಸಲ ಈ ಥೈರಾಯ್ಡ್ ನಾಡ್ಯೂಲ್ಸ್ ಕೂಡ ದಪ್ಪ ಆಗುತ್ತೆ, ಗಂಡಮಾಲ ಅಂತ ಕರಿತೀವಿ ಅದಕ್ಕೆ. ಅದು ಸ್ವಲ್ಪ ಈ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, 4 ಪಟ್ಟಷ್ಟು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಈ ಥೈರಾಯ್ಡ್ ಸ್ಪೆಸಿಫಿಕ್ ಆಗಿ ಡಯಟ್ಸು, ಡಯಟ್ಸ್ ಥೈರಾಯ್ಡು, ಹೈಪೋಥೈರಾಯ್ಡಿಸ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀವಿ. ಬಟ್ ಈ ಸಂಚಿಕೆಯಲ್ಲಿ ಗಲಗಂಡಕ್ಕೆ ಏನೇನು ಮಾಡಬಾರ್ದು. ಮೊದಲನೇದು, ಹಾಲು ಹಾಗೂ ಹಾಲಿನ ಪದಾರ್ಥ ಬಿಟ್ಬಿಡ್ಬೇಕಾಗತ್ತೆ, ಜಾಸ್ತಿ ಸೇವನೆ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಈ ಮಿಲ್ಕ್, ಕ್ರೀಮ್ ಇರಲಿ, ಮೊಸರು ಇರಲಿ, ಹಾಲೆಂದು ಪದಾರ್ಥಗಳು ಸ್ವಲ್ಪ ಬಿಟ್ಬಿಡಿ. ಎರಡನೇದು, ಸ್ವೀಟ್ ಪದಾರ್ಥಗಳು, ಪಾಯಸ, ಸ್ವೀಟ್ಸ್ಗಳು, ಚಾಕ್ಲೇಟ್ಸು, ಐಸ್ ಕ್ರೀಮ್ಸು ಎಲ್ಲ ಬಿಟ್ಬಿಡಿ. ಸಕ್ಕರೆ ಪದಾರ್ಥಗಳು ಕೂಡ ಬಿಡಬೇಕಾಗತ್ತೆ. ಸಕ್ಕರೆ ಅಂದರೆ ಬರೀ ಸಕ್ಕರೆನಾ ಅಥವಾ ಬೆಲ್ಲ ಕೂಡ. ಈ ಕೆಲಸದಲ್ಲಿ ಸಾಧಾರಣವಾಗಿ ಪೇಷಂಟ್ಸ್ ಆಡ್ತಾರೆ, ಡಾಕ್ಟ್ರೆ ನೀವು ಸಕ್ಕರೆ ಅಂತೂ ಇಲ್ಲ ಅಂತ ಹೇಳ್ಬಿಟ್ರಿ, ಆಯಿತು ನಾನು ಸಕ್ಕರೆನೇ ಬಳಸಲ್ಲ, ಬೆಲ್ಲ ಬಳಸ್ತೀನಿ ಅಂತ ಹೇಳ್ತಾರೆ. ಎರಡೂ ಒಂದೇ. ಸಕ್ಕರೆನೂ ಬಿಡಬೇಕಾಗತ್ತೆ, ಬೆಲ್ಲನೂ ಬಿಡಬೇಕಾಗತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಐಟಮ್ಮು ನೀವು ಜಾಸ್ತಿ ತಗೋಬಾರ್ದು ಅನ್ನೋದು ಉದ್ದಿನ ಬೇಳೆ, ಉದ್ದಿನ ಕಾಳು, ಅದರ ಪದಾರ್ಥಗಳು. ಬ್ಲ್ಯಾಕ್ ಗ್ರಾಮ್ ಅಂತ ಕರಿತೀವಿ, ಇದು ಕಫ ಇನ್ಕ್ರೀಸ್ ಮಾಡೋ ಆಹಾರ. ಈ ಗಲಗಂಡ ಗಂಡಮಾಲ ಅನ್ನೋ ಕಾಯಿಲೆಗಳಲ್ಲಿ 3 ದೋಷಗಳು ಜಾಸ್ತಿ ಇರುತ್ತೆ. ಒಂದು ವಾತ, ಇನ್ನೊಂದು ಕಫ, ಮೂರನೇದು ಮೇಧಸ್ಸು, ಬೊಜ್ಜು. ಇದು 3 ಸೇರಿಕೊಂಡು ಈ ಊತ ಬರುತ್ತೆ ಕತ್ರತ್ರ. ಸೊ ಗಲಗಂಡ ಗಂಡಮಾಲ ಅಂತ ನಾವು ಇದನ್ನು ಕರಿತೀವಿ. ಇದರಲ್ಲಿ ಉದ್ದು ಜಾಸ್ತಿ ಸೇವನೆ ಮಾಡಕೂಡ್ದು. ಈ ಮಾರ್ಷಿ ಏರಿಯಾಸ್ ಅಲ್ಲಿ ಇರೋ ಅಕ್ವಾಟಿಕ್ ಆ್ಯನಿಮಲ್ಸು, ಸಮುದ್ರದಲ್ಲಿ ಸಿಗೋ ಮೀನು, ಬೇರೆ ಬೇರೆ ಪದಾರ್ಥಗಳು ಸೇವನೆ ಮಾಡಕೂಡ್ದು. ಈ ಮಾಂಸಾಹಾರಗಳೂ ಕೂಡ ಈ ಮಾರ್ಷ್ ಏರಿಯಾಸಲ್ಲಿ ಸಿಗೋದು ಸೇವನೆ ಮಾಡಕೂಡ್ದು. ಆಯುರ್ವೇದದಲ್ಲಿ ಮಾಂಸಾಹಾರ ಪದಾರ್ಥಗಳಲ್ಲಿ ಈ ಕಾಡಿನ ಪ್ರಾಣಿಗಳದ್ದು ಕೂಡ ಎಲ್ಲ ವಿವರಣೆಗಳಿವೆ. ಬಟ್ ಈ ಡೊಮೆಸ್ಟಿಕೇಟೆಡ್ ಅಂತ ಕರೀತಾರೆ, ಈ ಕುರಿ, ಮೇಕೆಗಳು, ಅವು ಇವು ಸೇವನೆನೂ ಮಾಡಬಾರ್ದು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುವಾಗ ಅಂತ ಆಯುರ್ವೇದ ಹೇಳುತ್ತೆ. ಕೋಳಿಗಳು, ಈ ಹಣ್ಣುಗಳು, ಸ್ವೀಟಾಗಿರೋ ಹಣ್ಣುಗಳು, ಹುಳಿಯಾಗಿರೋ ಸಿಟ್ರಸ್ ಅಂತ ಕರಿತೀವಿ, ಲಿಂಬೆ ಹಣ್ಣು ಅಂತರ ಪ್ರಾಡಕ್ಟ್ಸು ಕೂಡ ಜಾಸ್ತಿ ನೀವು ಸೇವನೆ ಮಾಡಬಾರ್ದು. ವಿರುದ್ಧ ಆಹಾರಗಳು ಕೂಡ ಸೇವನೆ ಮಾಡಬಾರ್ದು ಅಂತ ಆಯುರ್ವೇದ ತಿಳಿಸ್ಕೊಡುತ್ತೆ. ವಿರುದ್ಧ ಆಹಾರಗಳು ನಾನು ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಸಂಚಿಕೆಗಳಲ್ಲಿ. ಮಾಂಸಾಹಾರಗಳು, ಹಾಲಿನ ಪದಾರ್ಥಗಳು ಒಟ್ಟಿಗೆ ಸೇವನೆ ಮಾಡಬಾರ್ದು. ಹಣ್ಣಿನ ಪದಾರ್ಥಗಳು, ಹಾಲಿನ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಬಾರ್ದು. ತುಂಬ ಬಿಸಿಯಾಗಿರೋ ತಣ್ಣಗಿರೋದು ಪದಾರ್ಥಗಳು ಅಥವಾ ತುಂಬ ಖಾರವಾಗಿರೋದು, ಸ್ವೀಟ್ ಆಗಿರೋದು ಸೇವನೆ ಮಾಡಬಾರ್ದು.
ಕಾಫಿ ಟೀ ಕುಡಿತಾ ಕುಡಿತಾ ಹಣ್ಣು ಹಚ್ಚಿ ತಿನ್ನೋದು, ಒಟ್ಟೊಟ್ಟಿಗೆ ಇವೆಲ್ಲ ರಾಂಗ್ ಕಾಂಬಿನೇಷನ್ ಫುಡ್ಸ್, ವಿರುದ್ಧ ಆಹಾರಗಳು. ಇದಕ್ಕೆ ಆಮ ಸಂಚರಣೆ ಕಾರಣ ಆಗತ್ತೆ, ವಾತ ಕಫ ಮೇಧಸ್ ದೋಷಗಳು ಜಾಸ್ತಿ ಆಗುತ್ತೆ, ಗಂಟ್ಲ ಹತ್ರ ಗಡ್ಡೆಗಳು ಶುರು ಆಗುತ್ತೆ. ಇದೇ ಸಂಪ್ರಾಪ್ತಿ ಇದು ಕ್ಯಾನ್ಸರ್ಗೂ ಕೂಡ ಲಿಂಕ್ ಇದೆ. ಅದು ಮುಂದಿನ ಸಂಚಿಕೆಯಲ್ಲಿ ಇದ್ರದ್ದು ವಿವರಣೆಗಳು ಇನ್ನೂ ಚೆನ್ನಾಗಿ ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆ ಪ್ರಾಬ್ಲಮ್ಗಳಲ್ಲಿ ಏನೇನು ತಿನ್ನಬಹುದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.